ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ಕೃಷ್ಣಾನಂದನಾಗಿದ್ದಂತಹ ನಾಗಭಟ್ಟ ತಾಂತ್ರಿಕ ಪೂಜೆ ಮಾಡಿ ಅನಂತರ ಚಂದ್ರಿಕೆಯ ಆಶಯದ ಹಾಗೆ ಅವಳ ಮನೆಗೆ ಹೋಗ್ತಾನೆ. ಅಲ್ಲಿ ಅವಳಿಂದ ಆರೈಕೆಗೊಳ್ತಾನೆ. ದಿನದಿನಕ್ಕೂ ತನ್ನ ಆರೋಗ್ಯವನ್ನು ಸುಧಾರಿಸ್ಕೊತ ಒಂದು ದಿವಸ ನಿನ್ನ ಕಥೆಯನ್ನು ಹೇಳು ಅಂತ ಕೇಳಿದಾಗ ಅದಕ್ಕೆ ಕಾಯ್ತಾ ಇದ್ದ ಹಾಗೆ ಆಕೆ ತನ್ನ ಪೂರ್ವ ವೃತ್ತಾಂತವನ್ನು ಹೇಳ್ತಾ ಹೋಗ್ತಾಳೆ. ತಾನು ಚಿಕ್ಕವಳಾಗಿದ್ದು ಸಂಗೀತದಲ್ಲಿ ಆಸಕ್ತಿ ಇಟ್ಕೊಂಡಿದ್ದು, ಬೆಳೆದದ್ದು, ಗುರುವಾಗಿ ಬಂದ ಯದುಭದ್ರನನ್ನೇ ಮದುವೆ ಮಾಡ್ಕೊಂಡಿದ್ದು. ಆತ ಕುರುಡನಾಗಿದ್ರೂ ಅನುರೂಪವಾದ ದಾಂಪತ್ಯ ನಡೆಸಿದ್ದು. ಆನಂತರ ಬಂದಂತಹ ಅವನ ಸೋದರಳಿಯನಾದ ಶ್ರೀಮುಖನಲ್ಲಿ ಇವಳು ಅನುರಕ್ತಳಾಗಿದ್ದು ಇತ್ಯಾದಿ ಎಲ್ಲ ಕಥೆಯನ್ನು ಹೇಳಿ ಕೊನೆಗೆ ಒಂದು ದಿವಸ ಶ್ರೀಮುಖನ ಜೊತೆ ಇದ್ದಾಗ ಸಿಕ್ಕು ಬಿದ್ದದ್ದನ್ನು ಹೇಳ್ತಾ ಹೋಗ್ತಾಳೆ. ಅಲ್ಲಿಗೆ ಕತೆ ನಿಂತಿದ್ದು. ಮುಂದಕ್ಕೆ ಹೋಗೋಣ. ರಂಡೆ ಉತ್ತಮ ವಂಶದವಳು ಅಂತ ಮೋಸ ಹೋಗಿ ನಾನು ನಿನ್ನನ್ನು ಮದುವೆ ಆದೆ ಅಂತ ಅವನು ಕಿರುಚಿದ. ತಿಳುವಳಿಕೆ ಇಲ್ಲದೇ ಇರೋ ವಯಸ್ಸಲ್ಲಿ ಕುರುಡನ ಕೈ ಹಿಡ್ಕೊಂಡೆ ಅನ್ನೋ ಮಾತು ನಾಲ್ಗೆ ತುದಿಗೆ ಬಂದರೂ ನಾನು ಆಡಲಿಲ್ಲ. ಎಷ್ಟಾದರೂ ಅರಚ್ಕೊಳ್ಳಿ, ಆಳುಗಳೆದ್ರಿಗೆ ಮಾತಾಡಿದ್ರೆ ನಿಮ್ಮ ಮರ್ಯಾದನೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಕೆಳಗಿಳಿದು ಬಂದೆ. ಆದರೆ ಸಂಜೆ ಆಳುಗಳು ಬಂದ ನಂತರ ಕೂಡ ಅವನು ಕಿರ್ಚೋದನ್ನು ಬಿಡಲಿಲ್ಲ. ಪ್ರತಿಯೊಂದು ವಾಕ್ಯದಲ್ಲೂ ನನ್ನ ಭ್ರಷ್ಟತನ ಕೇಳಿದವರಿಗೆ ಅರ್ಥ ಆಗೋ ಹಾಗೆ ಬೈತಾ ಇದ್ದ. ತಿರುಗಿ ಉತ್ತರ ಕೊಡೋ ಧೈರ್ಯ ಮಾಡಿದರೆ 10 ಉತ್ತರಗಳು ನನ್ನ ಮನಸ್ಸಿನಲ್ಲಿ ರೂಪುಗೊಳ್ಳಬಹುದಾಗಿತ್ತು. ಆದರೆ ನನ್ನಲ್ಲಿ ಧೈರ್ಯ ಉಡುಗು ಹೋಗಿತ್ತು. ನಾನು ಗಾಯಕಿ ಆಗಿರಬಹುದು, ಆದರೆ ಕರ್ತಿನೂ ಹೌದು. ಶ್ರೀಮಂತರ ಸುವರ್ಣದಾಸಿಗೆ ನಾನು ಬಲಿ ಬೀಳೋಳಲ್ಲ ಅಂತ ಹೇಳ್ಬಿಟ್ಟು ಬೈದು ಬಾಯಿ ಮುಚ್ಚಿಸಿದ್ದ ಆಳುಗಳ ಎದುರಿಗೇನೆ ಅವನು ನನ್ನನ್ನು ಜಾಲಾಡತೊಡಗಿದ್ದ. ಆ ರಾತ್ರಿ ಹೆಣ್ಣಾಳುಗಳಿಬ್ರು ತಮ್ಮ ತಮ್ಮ ಮನೆಗೆ ಹೋದ ನಂತರ ಶ್ರೀಮುಖನೊಬ್ಬನನ್ನೇ ಉಪ್ಪರಿಗೆ ಮೇಲೆ ಕರ್ಕೊಂಡು ಹೋದೆ. ಈಗೇನು ಮಾಡೋದು ಅಂತ ಕೇಳಿದೆ. ಅವನು ಭಯದಿಂದ ನಡಗ್ತಾ ಇದ್ದ. ಹೇಳು, ಈ ಸಂದರ್ಭದಲ್ಲಿ ನಿನ್ನ ಧೈರ್ಯ ಒತ್ತಾಸೆಗಳು ನನಗೆ ಬೇಕು. ಇಬ್ಬರು ಒಂದೇ ಉತ್ತರ ಕೊಡಬೇಕು. ಇವನಿಗೇನಂತ ಹೇಳೋದು ಹೇಳು ಅಂತ ಅವನು ತೋಳು ಹಿಡಿದು ಕೇಳಿದೆ. ಆದರೆ ಅವನು ಉತ್ತರಿಸಲಿಲ್ಲ. ಅಷ್ಟೊಂದು ಹೆದರಿಬಿಟ್ಟಿದ್ದ. ರಾತ್ರಿ ನಾನು ಕೆಳಗೆ ಮಲಗಿದನಾದ್ರೂ ಯದುಭದ್ರನ ಜೊತೆ ಮಲಗಲಿಲ್ಲ. ಬೇರೆ ಕೋಣೆಯಲ್ಲಿ ಹಾಸಿಗೆ ಹೇಳ್ಕೊಂಡಿದ್ದೆ. ಅವನು ರಾತ್ರಿ ಎಲ್ಲ ಅದೇ ಬೈಗಳನ್ನು ಕಿರಿಚ್ಕೊಳ್ತಾ ಇದ್ದ. ದ್ವಾರಪಾಲಕನಿಗೆ ಇಷ್ಟರಲ್ಲಿ ಎಲ್ಲವೂ ಸ್ಪಷ್ಟವಾಗಿತ್ತು. ಹೆಣ್ಣಾಳುಗಳಿಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಸುತ್ತಮುತ್ತ ಇದ್ದ 4-6 ಜನಕ್ಕೆ ಹೇಳಿರ್ತಾರೆ. ಇವನು ಕಿರಿಚಿಕೊಳ್ಳೋದು ಅಗತ್ಯ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ನಸುಗತ್ಲಲ್ಲಿ ಪ್ರತಿನಿತ್ಯನೂ ಹೊರಗಡೆ ಬಯಲು ಕಡೆ ಹೋಗ್ತಿದ್ದ ಶ್ರೀಮುಖ ಆ ದಿನನೂ ಹೋದ ಅಂತ ದ್ವಾರಪಾಲಕ ಹೇಳ್ದ. ಆದರೆ ಮಧ್ಯಾಹ್ನವಾದ್ರೂ ಅವನು ಹಿಂತಿರುಗಲಿಲ್ಲ. ಅವನು ಓಡಿ ಹೋಗಿದ್ದಾನೆ ಅಂತ ನನಗೆ ಸ್ಪಷ್ಟ ಆಯಿತು. ಇವನು ಒಂದೇ ಸಮ ನನ್ನ ಬೈತಿದ್ನೇ ಹೊರತು ಅವನನ್ನು ಮಾತ್ರ ಒಂದು ಮಾತು ಬೈದಿರಲಿಲ್ಲ. ಬೆಳಗ್ಗೆ ಸ್ನಾನ ಉಪಹಾರಗಳನ್ನು ಕೂಡ ಮಾಡಿರಲಿಲ್ಲ. ಹೀಗೆ 4 ದಿನ ಕಳೀತು. ಆನಂತರ ಹೇಳ್ದ, ರಂಡೆ, ನಿನಗೆ ತಕ್ಕ ಶಿಕ್ಷೆ ಮಾಡಿಸ್ತಿದ್ರೆ ನಾನು ಯದುಭದ್ರನೇ ಅಲ್ಲ ಅಂತ ಶಪಥ ಮಾಡತೊಡಗಿದ. ನನಗೂ ಬೈಸ್ಕೊಂಡು ರೋಸ್ ಹೋಗಿತ್ತು. ಯಾವ ಶಿಕ್ಷೆ ಮಾಡ್ತಾನೆ ಕುರುಡ ಅಂತ ನನ್ನೊಳಗೆ ಕೇಳ್ಕೊಳ್ತಾ ಇದ್ದೆ. ಒಂದು ದಿವಸ ಬೆಳಗ್ಗೆ ಅವನು ಕೋಲ್ ಹಿಡ್ಕೊಂಡು ಹೊರಗೆ ನಡೆದ. ಒಬ್ಬನೇ ತಿರುಗಾಡಿ ನಗರದ ಮುಖ್ಯ ಬೀದಿ, ದೇವಾಲಯ, ಅರಮನೆ ಈ ಥರ ಸ್ಥಳಗಳೆಲ್ಲ ಅವನಿಗೆ ಗೊತ್ತಿತ್ತು. ಮಧ್ಯಾಹ್ನದ ಹೊತ್ತಿಗೆ ಯಾರೋ ಇಬ್ಬರು ಓಡಿ ಬಂದರು. ಹೇಳಿದ್ರು ಅವನು ಊರಿನ ಹೊರಗಿದ್ದ ಆಳವಾದ ಕಲ್ಲು ಕಟ್ಟಡದ ಕೊಳಕ್ಕೆ ಬಿದ್ದು ಸತ್ತು ಹೋಗಿದ್ದಾನೆ ಅಂತ. ಊರ್ಗೋಲಿಂದ ಬಡಿದು ಇದು ಕಡಿದಾದ ಭಾಗ ಅಂತ ಖಚಿತ ಮಾಡಿಕೊಂಡು ನೆಗೆದನಂತೆ. ದೂರದಿಂದ ಅದನ್ನು ನೋಡಿದ ಯಾರೋ ಇಬ್ಬರು ಇವನ ಉದ್ದೇಶವನ್ನು ಅರಿದೆ ಅಲ್ಲಿ ಇಳಿಬೇಡಿ, ಅದು ಮೆಟ್ಟಿಲಿನ ಜಾಗ ಅಲ್ಲ ಅಂತ ಕೂಗ್ಕೊಂಡ್ರಂತೆ. ಆದರೆ ಅವನು ಅಷ್ಟರಲ್ಲಿ ನೀರಿಗೆ ನೆಗೆದಿದ್ದಂತೆ. ಅವರಿಬ್ಬರಲ್ಲಿ ಯಾರಿಗೂ ಈಜಬಾರದು. ಹೆಚ್ಚು ಜನರಿಲ್ಲದ ಆ ಸ್ಥಳದಲ್ಲಿ ಅವರು ಕೂಗಿ ಜನರು ಬಂದು ಧುಮುಕೋದ್ರಲ್ಲಿ ಇವನಾಗಲೇ ಮುಳುಗಿದ್ದಾಗಿತ್ತು. ನನ್ನನ್ನು ಶಿಕ್ಷಿಸೋಕ್ಕೆ ಅಂತಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇಷ್ಟು ಹೇಳೋದ್ರಲ್ಲಿ ಕೋಣೆ ಬಾಗಿಲಿನ ಹತ್ರ ಚಾರುಮತಿ ಧ್ವನಿ ಕೇಳಿಸ್ತು. ಒಡತಿ, ಆನಂದದತ್ತರು ದಯಮಾಡಿಸಿದ್ದಾರೆ ಅಂತ. ಚಾರುಮತಿಯ ಈ ಮಾತು ನನಗೂ ಸಂಭ್ರಮ ಕೊಡ್ತು. ನಾಟಕದ ಸೂತ್ರಧಾರರವರು, ಇಡೀ ಮಂಡಳಿಯ ವ್ಯವಸ್ಥಾಪಕರು, ಅವರು ಅಂದರೆ ಯಜಮಾನರು ಅನ್ನೋ ಭಾವನೆ ಎಲ್ಲರಲ್ಲೂ ಇತ್ತು. ಮಂಡಳಿಯಲ್ಲಿದ್ದಾಗ ನನಗೂ ಇತ್ತು. ಈಗ ನನಗೂ ಮಂಡಳಿಗೂ ಯಾವ ಸಂಬಂಧ ಸಂಪರ್ಕಗಳು ಇಲ್ಲದಿದ್ರೂ ಕೂಡ ಅದೇ ಭಾವನೆ ನನ್ನಲ್ಲಿ ಜಿನುಗಿತು. ಬಂದೆ ಅಂತ ಚಂದ್ರಿಕೆ ಮೇಲೆದ್ಲು. ಅವಳು ಕೋಣೆಯಿಂದ ಹೊರಗೆ ಹೋದ ನಂತರ ನಾನು ಬಂದಿರೋ ಸುದ್ದಿನ ಅವ್ರಿಗೆ ತಿಳಿಸ್ತಾಳೋ ಇಲ್ವೋ ಅನ್ನೋ ಒಂದು ಆತಂಕ ನನ್ನಲ್ಲಿ ಹುಟ್ಕೊಂತು.
ನಾನಾಗಲೇ ಇಲ್ಲಿಗೆ ಬಂದು 10 ದಿನ ಆಗಿತ್ತು. ವೇಷ, ತಲೆ ಮತ್ತು ಮುಖಗಳ ಕೂದಲಿಂದ ನಾನೊಬ್ಬ ತಾಂತ್ರಿಕ ಅನ್ನೋದು ದ್ವಾರಪಾಲಕರಿಗೆ ಗೊತ್ತು. ಸೇವಕಿ ಚಾರುಮತಿಗಂತೂ ನನ್ನ ಪೂರ್ವಾಶ್ರಮದ ಕೃಷ್ಣಾನಂದನನ್ನ ಚೆನ್ನಾಗಿ ಬಲ್ಲವಳಾಗಿದ್ಲವಳು. ಅವ್ರು ಯಾರಿಂದಲೂ ಆನಂದ ದತ್ತರಿಗೆ ಸುದ್ದಿ ಹೋಗಿಲ್ವಾ? ತಿಳಿದ ತಕ್ಷಣ ನನ್ನನ್ನು ನೋಡಬೇಕು ಅಂತೇನೂ ಇಲ್ಲ. ಆದರೂ ಕೂಡ ಅವರು ಈ ಮನೆಗೆ ಬಂದಿರುವಾಗ ನಾನು ಇಲ್ಲಿರೋದನ್ನು ಮುಚ್ಚಿಡೋದು ಅಗತ್ಯ ಇದೆಯಾ ಅನ್ನಿಸ್ತು. ಆಯಿತು, ಅದನ್ನು ಚಂದ್ರಿಕೆಯನ್ನು ತೀರ್ಮಾನಿಸ್ಲಿ. ನಾಟಕ ಸಮಾಜಕ್ಕೆ ಹೊರಗಿನವನಾಗಿರೋ ನನಗೆ ಯಾಕಾದ್ರೂ ಜಂಜಡ ಅಂತ ಸುಮ್ಮನಾದೆ. ಆದರೆ ಯಾಕೆ ತಾಂತ್ರಿಕ ಆದ್ರಿ ಅಂತ ಆನಂದ ದತ್ತರು ಕೇಳಿದ್ರೆ ಏನು ಅಂತ ಹೇಳೋದು ಅನ್ನೋ ಒಂದು ಕಸಿವಿಸಿ ಉಂಟಾಯಿತು. ಚಂದ್ರಿಕೆ ಕೈಲಿ ಹೇಳ್ಕೊಂಡ ಹಾಗೆ ಅಂತರಂಗದ ಮಾತುಗಳನ್ನೆಲ್ಲ ಅವರೆದುರು ತೆರೆಯೋಕೆ ಸಾಧ್ಯ ಇಲ್ಲ. ಅಲ್ಲದೆ ಈ ನೊದೆಗೊಟ್ಟಿದ ಕೂದಲು, ಎಣ್ಣೆ ಬಳಿದ ಶರೀರದಲ್ಲಿ ಅವರ ದೃಷ್ಟಿಗೆ ಬೀಳೋಕ್ಕೂ ನನಗೆ ಸಂಕೋಚ ಅನ್ನಿಸ್ತು. ಯಾಕೆ ಸಂಕೋಚ ಪಡಬೇಕು? ಗುರ್ತಿರೋರೆದುರಿಗೆ ಕಾಣಿಸ್ಕೊಳ್ಳೋಕೆ ಸಂಕೋಚ ಪಟ್ಕೊಳ್ಳೋ ಹೀನ ಮಾರ್ಗನ ಈ ತಂತ್ರ ಅಂದರೆ ಅಂತ ಅನಿಸಿ ಅದರ ಮೂಲ ತತ್ವಗಳನ್ನು ಪರಿಶೀಲಿಸೋಕ್ಕೆ ಪ್ರಾರಂಭ ಮಾಡಿಕೊಂಡೆ. ಆದರೆ ಅದು ಬಹಳ ಹೊತ್ತು ಮನಸ್ಸಲ್ಲಿ ನಿಲ್ಲಲಿಲ್ಲ. ಚಂದ್ರಿಕೆ ಜೀವನವೇ ತುಂಬ್ಕೊಂತು. ಆಗ ಅಷ್ಟು ದಿನ ಜೊತೆಯಲ್ಲಿದ್ದರೂ ನಾನು ಕೇಳಿರಲಿಲ್ಲ, ಅವಳು ಹೇಳೂ ಇರಲಿಲ್ಲ. ಅವನ ಆತ್ಮಹತ್ಯೆ ಇವಳಿಗೆ ಯಾವ ರೀತಿ ಶಿಕ್ಷೆ ಆಗಿ ಪರಿಣಮಿಸ್ತೋ ಅನ್ನುವಂತಹ ಆತಂಕ, ಕುತೂಹಲಗಳ ಜೊತೆಗೇನೆ ಇಂದ್ರಿಯ ಚಕ್ಷುಷಿನ ಆಚೆ ಮತ್ತು ಈಚೆಯ ಪಂಚಗಳ ಜಿಜ್ಞಾಸೆ ತೊಡಗಿತು. ಕುರುಡರು ಅಂದ್ರೇ ಅನುಕಂಪಕ್ಕೆ ಪಾತ್ರರು. ಹಾಗಂತ ಅವರನ್ನು ಇಂದ್ರಿಯ ಚಕ್ಷುಷಿಗೆ ಅತೀತವಾದ ಸೌಂದರ್ಯವನ್ನು ನೋಡಬಲ್ಲವರು ಅಂತ ವೈಭವೀಕರಿಸೋದು ಬಾಲಿಶ ಅಲ್ವಾ ಅನ್ನಿಸ್ತು. ಪೂರ್ತಿ ಕಥೆಯನ್ನು ಕೇಳೋ ತವಕ ಮತ್ತಷ್ಟು ಕುದಿಯ ತೊಡಿತು. ಆದರೆ ಅವಳು ಆನಂದ ದತ್ತರ ಜೊತೆಗೆ ಮಾತಾಡ್ತಿರೋದು ನನಗೂ ಕೇಳಿಸ್ತಾ ಇತ್ತು. ನಾನು ನಾಟಕ ಮಂಡಳಿಯಲ್ಲಿ ಇದ್ದಾಗಲೂ ಕೂಡ ಅವರು ಆಗಾಗ ನನ್ನ ಮನೆಗೆ ಬಂದು ಕಷ್ಟ ಸುಖಗಳನ್ನು ವಿಚಾರಿಸೋದ್ರ ಜೊತೆಗೇನೆ ಮಂಡಳಿಯ ವ್ಯವಸ್ಥಾಪನೆ ವಿಷಯದಲ್ಲೂ ಕೂಡ ಮುಖ್ಯಾಂಶಗಳನ್ನು ಸಮಾಲೋಚನೆ ಮಾಡ್ತಾ ಇದ್ರು. ಈಗ ಇವಳಷ್ಟು ಪ್ರಮುಖಳಾದ ಮತ್ತು ಹಳಬಳಾದ ನಟಿ ಯಾರೂ ಇಲ್ಲ. ನಟರಲ್ಲಿ ಕೂಡ ಇವಳ ಮಟ್ಟದವರು ಇಲ್ಲ. ನಾನು ಅವ್ರ ಮಾತನ್ನು ಆಲಿಸ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಎಲ್ಲರೂ ಊರು ಬಿಟ್ಟು ಬಹಳ ಕಾಲ ಆಯಿತು ಅಂತ ಅಂತಿದ್ದಾರೆ. ಬರೋ ಅಮಾವಾಸ್ಯೆಯ ನಂತರ ಇಡೀ ಮಂಡಳಿ ಪಾಟಲಿಪುತ್ರವನ್ನು ಬಿಟ್ಟು ಮತ್ತೂರಿಗೆ ಹಿಂತಿರುಗಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೇಗಿದ್ದರೂ ಇಷ್ಟು ದೂರ ಬಂದಿದ್ದೀವಲ್ವಾ? ವೈಶಾಲಿ, ಕುಶವತಿ, ಮಿಥಿಲೆಗಳಲ್ಲಿ ಒಂದೊಂದು ತಿಂಗಳಾದರೂ ಕೃಷ್ಣ ಚರಿತ್ರೆಯನ್ನು ಆಡಿ ಹಿಂತಿರುಗೋಣ. ಅಷ್ಟರಲ್ಲಿ ವಾಸುದೇವ ಶರ್ಮರು ಹೊಸ ನಾಟಕ ಬರೆದಿರ್ತಾರೆ. 1-2 ತಿಂಗಳು ವಿಶ್ರಾಂತಿ ಪಡೆದ ನಂತರ ಅವುಗಳನ್ನು ಅಭ್ಯಾಸ ಮಾಡಿಕೊಂಡು ಮತ್ತೆ ಪ್ರವಾಸ ಕೈಗೊಳ್ಳೋಣ ಅಂತ ನನ್ನ ಆಲೋಚನೆ. ನಿಮ್ಮ ಅಭಿಮತ ತಿಳಿಸಿದ್ರೆ ಬಹುತೇಕ ಅದರ ಹಾಗೆ ನಡೀತಾರೆ, ಯೋಚನೆ ಮಾಡಿ ಅಂತ ಅಂದರು. ಸ್ವಲ್ಪ ಹೊತ್ತು ಮೌನ ಇತ್ತು ಅಲ್ಲಿ. ಆನಂತರ ಚಂದ್ರಿಕೆ ಧ್ವನಿ ಕೇಳಿಸ್ತು. ಕೃಷ್ಣಾನಂದರು ನನ್ನ ಮನೆಯಲ್ಲಿ ತಂಗಿದ್ದಾರೆ, ಈಗ ತಂತ್ರ ಸಾಧನೆಯಲ್ಲಿ ತೊಡಗಿದ್ದಾರೆ ಅಂತ ಅವಳಂದು. ಆಗ ಅವರಂದು, ನನಗೆ ಗೊತ್ತು, ಈಗಲೂ ನಾನು ಜ್ಞಾಪಿಸ್ಕೊಳ್ತೀನಿ, ಅವರು ಕೃಷ್ಣನ ಪಾತ್ರ ವಹಿಸಿದ್ರೆ ನಾಟಕಕ್ಕೆ ಇನ್ನೊಂದಕ್ಕೆ ಕಳೆ ಕಟ್ಟುತ್ತೆ. ರಾಧೆ ರುಕ್ಮಿಣಿಯಾಗಿ ನೀವು ತರೋ ಮಿಂಚಿಗೆ ತಕ್ಕ ಪ್ರಕಾಶವನ್ನು ಅವರು ಕೊಡ್ತಾ ಇದ್ರು. ಯಾಕೆ ನಟನೆಯನ್ನು ಬಿಟ್ಟು ಈ ಮಾರ್ಗ ಹಿಡಿದ್ರು ಅಂತ ಅಂದರು. ಸ್ವಲ್ಪ ಹೊತ್ತು ಅವರಿಬ್ಬರ ಮಧ್ಯೆ ಮೌನ ನೆಲೆಸಿತ್ತು. ಆನಂತರ ಚಂದ್ರಿಕೆ ಹೇಳಿದ್ಲು, ಅವರನ್ನು ಕಾಣ್ತೀರಾ? ಮೈಗೆಲ್ಲ ಎಣ್ಣೆ ತಿಕ್ಕೊಂಡಿದ್ದಾರೆ ಅಂತ ಅಂದ್ಲು. ಸಂಕೋಚ ಯಾಕೆ? ನಾವೆಲ್ಲ ವಾರಕ್ಕೊಮ್ಮೆ ಮಾಡುವಂತಹ ದೇಹ ಚಿಂತನೆ ತಾನೇ ಅದು ಅಂದರು. ಆನಂತರ ಆನಂದ ದತ್ತರು ನನ್ನ ಕೋಣೆಗೆ ಬಂದರು. ನನ್ನನ್ನು ನೋಡಿದವ್ರೆ, ಯಾಕೆ ಈ ಮಾರ್ಗ ಹಿಡಿದ್ರಿ? ಮೊದಲಾಗಿ ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ. ಬದಲು ನಿಮ್ಮ ಕೂದಲು ಹೀಗೆ ಇರಲಿ, ನಾವು ವಿಶ್ವಾಮಿತ್ರನನ್ನು ಕುರಿತು ನಾಟಕ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಪ್ರಸಾಧನವೇ ಇಲ್ಲದೆ ನೀವು ಆ ಪಾತ್ರ ವಹಿಸಬಹುದು. ಈಗ ನಿಮ್ಮ ದರ್ಶನ ಲಾಭ ಆದದ್ದು ನನ್ನ ಪುಣ್ಯ ಅಂದರು. ಅವರ ಮಾತು ವರ್ತನೆ ಯಾವತ್ತೂ ಪ್ರಸನ್ನದಾಯಕವಾದದ್ದು. ಇಂತಹವ್ರ ಜೊತೆ ಇಲ್ಲ ಅನ್ನುವಂತಹ ಖೇದ ನನಗೆ ಉಂಟಾಯಿತು. ಯಾವತ್ತಾದರೂ ಒಂದಿನ ಜೊತೆಯಲ್ಲಿ ಊಟ ಮಾಡೋಣ. ಮಂಡಳಿ ಭೋಜನ ಶಾಲೆಯಲ್ಲಿ ಎಲ್ಲರೊಡನೆ ಕೂಡಿ ಊಟ ಮಾಡೋದು ನಿಮ್ಮ ಮನಸ್ಸಿಗೆ ಬರದಿದ್ದರೆ ನಾನೇ ಈ ಮನೆಗೆ ಬರ್ತೀನಿ. ಜೊತೆಯಲ್ಲಿ ಮಾತಾಡ್ತಾ ತಿನ್ನೋದು ಮುಖ್ಯ. ಈಗ ಸ್ನಾನ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟರು. ಆನಂತರ ಚಂದ್ರಿಕೆ ಹೇಳಿದ್ಲು, ಅವಳು ಮುಖ್ಯ ಪಾತ್ರಗಳನ್ನು ಮಾಡದೆ ನಾಟಕ ಕಳೆಗುಂದಿತ್ತಂತೆ. ಸಭಿಕರು ಕೂಡ ಅಸ್ತವ್ಯಸ್ತರಾಗ್ತಿದ್ರಂತೆ. ಚಂದ್ರಿಕೆ ಆರೋಗ್ಯ ಹೇಗಿದೆ,
ಎಂದಿನಿಂದ ಅವಳು ಬಂದು ಪಾತ್ರ ವಹಿಸಬಹುದು ಅಂತ ವಿಚಾರಿಸೋದು ಅವರು ಬಂದಿದ್ದ ಮುಖ್ಯ ಉದ್ದೇಶವಂತೆ. ಅವಳಿಗೆ ಈಗ ಬಳಲಿಕೆಯಾಗಿತ್ತು. ಇವತ್ತು ನೀರು ತುಂಬಿ ಹಾಕುವಷ್ಟು ಶಕ್ತಿ ನನಗಿಲ್ಲ, ಚಾರುಮತಿ ಕೈಲಿ ಹಾಕಿಸ್ಕೋಬೇಕು ಅಂತ ಅಂದ್ಲು. ನಾನಂದೆ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಮುಂದೇನಾಯ್ತು ಹೇಳು, ಅದನ್ನು ಕೇಳೋ ತನಕ ನನಗೆ ಬೇರೆ ಏನು ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಅಂದೆ. ಮೊದಲು ಕೂತಿದ್ದ ಜಾಗದಲ್ಲೇ ಆಕೆ ಗೋಡೆವರೆಗೆ ಕೂತ್ಕೊಂಡು ಹೇಳಿದ್ಲು. ಅವನು ಕಿರಿಚಿಕೊಳ್ತಾ ಇದ್ದದ್ದು ಆಳುಗಳಿಂದ ಹಬ್ಬಿ ಹರಡಿತ್ತು. ಅವನು ಪ್ರಸಿದ್ಧ ವ್ಯಕ್ತಿಯಾಗಿದ್ದ. ಆತ್ಮಹತ್ಯೆಯ ಕಾರಣ ಏನು ಅಂತ ವಿಚಾರಿಸಿದ್ರು. ಹೆಂಡತಿಯ ವ್ಯಭಿಚಾರಕ್ಕೆ ಬೇಸತ್ತು ಮಾಡ್ಕೊಂಡಿದ್ದಾರೆ ಅಂತ ನನ್ನ ಮೇಲೆ ಆಪಾದನೆ ಮಾಡಿದ್ರು. ಯಾವ ಶ್ರೀಮಂತ ಸಾಮಂತ ರಾಜಬಂದಿಗಳಿಗೂ ಸಿಕ್ಕದೆ ನಿಭಾಯಿಸ್ತಿದ್ನಲ್ಲ ಅವರುಗಳು ಇದೇ ಸರಿಯಾದ ಸಮಯ ಅಂತ ಹೇಳಿಬಿಟ್ಟು ಕೆಲವರು ನಿರಾಶೆ ಕೋಪ ತೀರಿಸ್ಕೊಳ್ಳೋಕ್ಕೆ ನ್ಯಾಯಾಲಯದ ಮನಸ್ಸನ್ನು ಕೆಡಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಗಾಯಕಿ ಅಂದರೆ ವೇಶ್ಯೆಯಾಗಿರಬೇಕು, ವೇಶ್ಯೆಯಾಗಿದ್ದು ನಮ್ಮ ಕೋರಿಕೆಯನ್ನು ನಿರಾಕರಿಸಿ ಮಹಾಪತಿವ್ರತೆಯಂತೆ ಸೆಡವು ತೋರಿಸೋದೇ ಅಪರಾಧ ಅನ್ನೋದು ಅವ್ರ ತರ್ಕ ಆಗಿತ್ತು. ನನ್ನನ್ನು ಬಂಧಿಸಿದ್ರು, ಕಾರಾಗೃಹದಲ್ಲಿ ಇರಿಸಿದ್ರು, ವಿಚಾರಣೆಯನ್ನು ಕೂಡ ನಿಗದಿಪಡಿಸಿದ್ರು. ಒಬ್ಬ ರಾಜ ಬಂದು ತನಗೆ ಒಪ್ಪಿ ನಡೆದ್ರೆ ನಿರ್ದೋಷಿ ಅಂತ ತೀರ್ಪು ಬರೋ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾರಾಗೃಹದ ಒಳಗಡೆಗೇನೆ ಸಂದೇಶ ಕಳಿಸ್ದ. ನಾನು ಏನು ಮಾಡಬೇಕು ನೀನೇ ಹೇಳು, ನಾನು ವೇಶ್ಯೆನಾ ಅಥವಾ ವೇಶ್ಯ ಆಗಬೇಕಾ? ನನ್ನನ್ನು ವೇಶ್ಯ ಕೂಪಕ್ಕೆ ತಳ್ಳಲಿಕ್ಕೆ ಅಂತ ಅವನ ಆತ್ಮಹತ್ಯೆ ಮಾಡಿಕೊಂಡ ಅನ್ನುವಂತಹ ಒಂದು ನೈತಿಕ ಸಿಟ್ಟು ಬೆಳೀತಾ ಹೋಯಿತು. ಆ ಅಯೋಗ್ಯನ ಹೆಂಡತಿಗೆ ಇಂಥ ಸೂಚನೆ ಕೊಡು ಅಂತ ಹೇಳಿ ಹೋಗು ಅಂತ ಸಂದೇಶವಾಹಕಗಳಿಗೆ ಹೇಳಿ ಕಳಿಸ್ದೆ. ಸರಿ, ನನಗೆ ಅಲ್ಲಿಂದ 2 ವರ್ಷ ಕಾರಾಗೃಹ ಶಿಕ್ಷೆ ಆಯಿತು ಅಂತ ಮಾತು ನಿಲ್ಲಿಸಿದ್ಲು. ನಾನಂದೆ, ನೀನು ಸ್ವಸಮರ್ಥನೀಯ ವಾದ ಮಾಡಲಿಲ್ವೇ ಅಂತ. ಅವಳು ಹೇಳಿದ್ಲು, ಅವನು ಹುಚ್ಚಿನ ಹಾಗೆ ಕಿರಿಚಿಕೊಂಡಿರಬಹುದು, ನಾನು ವ್ಯಭಿಚಾರಣೆ ಅನ್ನೋದಕ್ಕೆ ಪುರಾವೆ ಏನು ಅಂತ ಕೇಳಿದೆ. ಆ ಹುಡುಗನ್ನ ನೀನೇ ಗುಪ್ತವಾಗಿ ಕಳಿಸಿರಬಹುದು, ಅವನನ್ನು ಕರೆಸಿ ಇಲ್ಲ ಅಂತ ಪ್ರಮಾಣ ಮಾಡಿಸೋ ಹೊಣೆ ನಿನ್ನದು ಅಂತ ನ್ಯಾಯಾಲಯದವ್ರು ಹೇಳಿದ್ರು. ನಾನು ಎಲ್ಲಿ ಅಂತ ಕರೆಸ್ಲಿ? ಅವನೆಲ್ಲಿಗೆ ಹೋದ ಅಂತ ಹುಡುಕಿಸ್ಬೇಕು. ನಾನು ವ್ಯಭಿಚಾರಣೆ ಅಂತ ಒಪ್ಪಿದ್ರು ಕೂಡ ಅವನ ಆತ್ಮಹತ್ಯೆಯನ್ನು ನಾನು ಪ್ರಚೋದಿಸಿದೆ ಅಂತ ಹೇಗೆ ನಿಷ್ಕರಿಸ್ತೀರಾ ಅಂತ ನಾನು ಕೇಳಿದ್ದಕ್ಕೆ ಅವರುಗಳಂದರು, ಎಷ್ಟು ದಿವಸ ನೆಟ್ಟಿಗಿದ್ದವನು ಈಗ ಹೀಗೆ ಮಾಡ್ಕೊಳ್ಳೋಕ್ಕೆ ಬೇರೆ ಏನೇ ಕಾರಣ ಇರೋಕ್ಕೆ ಸಾಧ್ಯ? ನೀನೇ ಹೇಳು. ಹೆಂಡತಿಯಾದ ನಿನಗಿಂತ ಹೆಚ್ಚು ವಿವರ ಬೇರೆಯವ್ರಿಗೆ ಗೊತ್ತಿರಲ್ಲ, ಆ ಗೊತ್ತಿರೋಕ್ಕೆ ಸಾಧ್ಯನೂ ಇಲ್ಲ ಅಂತೆಲ್ಲ ಅಂದರು. 2 ವರ್ಷ ಕಾರಾಗೃಹದಲ್ಲಿ ಕಳೆದ್ಯಾ, ಹ್ಯಾಕ್ ಕಳೆದೆ ಅಂತ ಅನ್ನುವಾಗ ನನ್ನ ಕಣ್ಣಲ್ಲಿ ನೀರು ತುಂಬಿ ತೊಟ್ಟಿಕ್ತು. ಅದನ್ನು ಕಂಡು ಚಂದ್ರಿಕೆ ಕಣ್ಣು ಕೂಡ ತುಂಬಿ ಬಂತು. ಅವಳು ಹೇಳಿದ್ಲು, ಕೃಷ್ಣ, ಕಾರಾಗೃಹಕ್ಕೆ ಹಾಕಿದ್ರು ಅನ್ನೋ ಮಾತು ಕೇಳೇನೆ ಗಂಡಸಾದ ನಿನ್ನ ಕಣ್ಣಲ್ಲಿ ನೀರು ತುಂಬಿ ಹನೀತಲ್ಲ, ನಾನು ಅಂದರೆ ನಿನಗೆಷ್ಟು ಆತ್ಮೀಯತೆ ಅಂತ ಕಣ್ಣು ಒರೆಸ್ಕೊಂಡು ಮುಂದುವರೆಸಿದ್ಲು. ಹ್ಯಾಕ್ ಕಳೆದೆ ಅನ್ನೋದಕ್ಕಿಂತ ಕಾರಾಗೃಹ ವಾಸ ಅನ್ನೋದು ನನ್ನಲ್ಲಿ ಎಂತೆಂತಹ ಆಲೋಚನೆಗಳನ್ನು ಪ್ರಚೋದಿಸುವು ಅನ್ನೋದು ಮುಖ್ಯ. ಒಬ್ಬ ಹೆಂಗಸು, ಅದರಲ್ಲೂ ತರುಣಿಯು ಚೆಲುವೆಯೂ ಆದವಳು ಬಂದಿಯಾಗಿದ್ದಾಳೆ ಅಂದರೆ ಕಾರಾಗೃಹದ ಮೇಲಧಿಕಾರಿಗಳ ಬುದ್ಧಿ ನೆಟ್ಟಗಿರೋಕ್ಕೆ ಸಾಧ್ಯನಾ? ನನ್ನ ಹಿನ್ನೆಲೆಯನ್ನು ತಿಳಿದು ಅವರಿಗೆ ಬಲಾತ್ಕಾರ ಮಾಡೋ ಧೈರ್ಯ ಒಂದು ಬರಲಿಲ್ಲ ಅಷ್ಟೆ. ದೇಹ ಒಪ್ಸೋಕ್ಕೆ ಸಿದ್ಧಳಿದ್ರೆ ಆ ರಾಜಬಂಧುವಿಗೆ ಒಪ್ಪಿಸಿ ನ್ಯಾಯಾಲಯದಲ್ಲಿ ನಿರ್ದೋಷಿ ಅಂತ ನಾನು ಅನ್ನಿಸ್ಕೋಬಹುದಾಗಿತ್ತು. ಇನ್ನು ಶ್ವಾನ ಸಮಾನರಾದ ಅಧಿಕಾರಿಗಳಿಗೆ ಮೈ ಯಾಕೆ ಬಾಗಿಸ್ಬೇಕು ನಾನು? ಆರಂಭದ ಕೆಲವು ದಿವಸಗಳೇನು ತಿಂಗಳುಗಳೇನೆ ನಾನು ಮಾಡಿದ ಪಾಪಕ್ಕೆ ದೇವರು ಶಿಕ್ಷೆ ಕೊಟ್ಟಿದ್ದಾನೆ. ಇದನ್ನು ಮನಸ್ಸ ಅನುಭವಿಸಿ ಪ್ರಾಯಶ್ಚಿತ್ತ ಅಂತ ಭಾವಿಸಿದ್ರೆ ಮತ್ತೆ ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ ಇಂಥ ಶಿಕ್ಷೆ ಅನುಭವಿಸೋ ಸಂಭವ ಇರೋದಿಲ್ಲ ಅಂತೇಳಿ ಶಿಕ್ಷೆಯನ್ನು ಮನಸಾರೆ ಒಪ್ಕೊಂಡೆ. ತಂದೆ ತಾಯಿಯರ ಮನಸ್ಸನ್ನು ನೋಯಿಸಿದ್ದು, ಈ ಕುರುಡ ಗಾಯಕನ ಜೊತೆಗೆ ಓಡಿ ಬಂದಿದ್ದು, ಸಂಗೀತದಲ್ಲಿ ನನ್ನ ಕಣ್ಣು ತೆರೆಸಿದ ಗುರು ಆದ ಗಂಡನಿಗೆ ದ್ರೋಹ ಬಗೆದು ಬೇರೊಬ್ಬನಿಗೆ ಶರೀರ ದರ್ಶನ ಮಾಡಿಸಿದ್ದು, ಇವೆಲ್ಲ ಮಹಾಪಾಪಗಳಾಗಿ ನನಗೆ ಕಾಣ್ತಾ ಹೋದವು. ಎಂಥ ಮನಸ್ಥಿತಿ ಗೊತ್ತಾ ಕೃಷ್ಣ ಅದು? ಸಂಜೆ ಬಿಸಿಲಲ್ಲಿ ಗೇಣುದ್ದ ಕಡ್ಡಿ ನೆರಳು ಆಳುದ್ದ ಕಾಣೋ ಹಾಗೆ, ಕಗ್ಗತ್ತಲಲ್ಲಿ ಕಲ್ಲು ಕಂಬ ಒಂದು ಮಹಾಭೂತವಾಗಿ ಗೋಚರಿಸೋ ಹಾಗೆ ನನ್ನ ಕೃತ್ಯಗಳು ಕಾಣ್ತಾ ಹೋದವು. ಪಾಪ ಇರಲಿ ಇಲ್ಲದೆ ಇರಲಿ ಮಹಾಪಾಪ ಕೃತ್ಯಗಳಾಗಿ ಕಾಣಿಸ್ತೊಡಗಿದ್ವು. ಒಟ್ಟು 4 ತಿಂಗಳಿರಬಹುದು ಅಂತ ಕಾಣುತ್ತೆ. ಆ ನಂತರ ನನ್ನಲ್ಲೇನೆ ಬೇರೆ ದೃಷ್ಟಿ ಮೂಡತೊಡಗಿತು. ಈ ಕುರುಡನನ್ನು ಕಟ್ಟಿಕೊಂಡ್ರೆ ಮಗಳು ದೀರ್ಘಕಾಲ ಸುಖವಾಗಿರೋಲ್ಲ ಅಂತ ಹೇಳ್ಬಿಟ್ಟು ಅನುಭವ ಇರುವಂತಹ ತಾಯಿ ತಂದೆಗಳು ಸರಿಯಾಗಿ ಆಲೋಚನೆ ಮಾಡಿದ್ರು. ಇವಳು
ನನ್ನ ಕೈ ಹಿಡಿದು ಇಷ್ಟು ದಿವಸ ಸೇವಿಸಿದಾಳೆ, ಮುಂದೇನು ಸೇವಿಸ್ತಾಳೆ. ಇಂತಹ ಚೆಲುವೆ, ನನ್ನ ಚೆಲುವನ್ನು ನೋಡಿ ಸವಿಯೋ ಗಂಡಸಿನ ಸ್ನೇಹ ಬೇಕು ಅನ್ನೋ ಆಸೆ ಅವಳಿಗಿಲ್ವಾ ಅನ್ನೋ ಒಂದು ಔದಾರ್ಯವನ್ನ ಆ ಕುರುಡ ಗಂಡ ಯಾಕೆ ತಾಳಲಿಲ್ಲ ಅನ್ನೋ ಒಂದು ಕೋಪ ನನ್ನಲ್ಲಿ ಮೂಡತೊಡಗಿತು. ನನಗೆ ಶಿಕ್ಷೆ ಆಗ್ಲಿ ಅಂತಲೇ ಅವನು ಜೀವ ಕಳ್ಕೊಂಡ. ಈಗ ಶಿಕ್ಷೆ ಆಗಿದೆ, ಅನುಭವಿಸ್ತಾ ಇದ್ದೀನಿ, ಮುಗೀತು. ಅವನ ಸಾವಿನ ಪರಿಣಾಮ ಅಷ್ಟೇನೆ. ಇನ್ನು ನನಗೂ ಅವನಿಗೂ ಸಂಬಂಧ ಇಲ್ಲ ಅನ್ನೋ ಒಂದು ಧಿಕ್ಕಾರ ನನ್ನಲ್ಲಿ ಬೆಳೀತೊಡಗಿತು. ಹಾಗೆಯೇ ನನ್ನ ಅಂಗಾಂಗಗಳನ್ನೆಲ್ಲ ಅಷ್ಟು ಕಾವ್ಯಮಯವಾಗಿ ವರ್ಣಿಸಿ ಅಂಗ ಸೌಖ್ಯವನ್ನು ಪೂಜೆ ಅಂತ ಉಬ್ಬಿಸ್ತಿದ್ದವನು ಕೊನೆಗೆ ಹೆದರಿ ಓಡಿ ಹೋದ. ಆ ಶ್ರೀಮುಖನ ಮೇಲೆ ಕೂಡ ತಿರಸ್ಕಾರ ಹುಟ್ಕೊಂತು. ಅವನ ಮೇಲೆ ಮಾತ್ರ ಅಲ್ಲ, ಕಲೆ ಮೇಲೆ, ಕಲಾವಿದರ ಮೇಲೆ, ಸಂಗೀತದ ಮೇಲೆ, ಸಂಗೀತಗಾರರು ಮಾತ್ರವಲ್ಲ, ಕವಿಗಳು, ಶಿಲ್ಪಿಗಳು, ನೃತ್ಯಕಾರರು, ನಟರು, ಚಿತ್ರಕಾರರು ಮೊದಲಾಗಿ ಕಲಾವಿದರಿಗೇನೆ ನೈತಿಕ ಶಕ್ತಿ ಎಲ್ಲ ಕಡೆನೂ ಕಡಿಮೆನೆ. ಭಾವನೆಯಲ್ಲಿ ಬಾಗಿ ಬಳ್ಕೋ ನೀರಿನಂತಹ ಭಾವನೆನೇ ಪ್ರಧಾನವಾದ ಅವರಲ್ಲಿ ಚಾರಿತ್ರ್ಯ ಶುದ್ಧಿಯನ್ನು ಕಲ್ಪಿಸ್ಕೊಳ್ಳೋದು ಮೂರ್ಖತನ. ಹಾಗಾಗಿ ಕಲಾವಿದರನ್ನ ಜನರು ಕೀಳುವರ್ಗಕ್ಕೆ ಸೇರಿಸ್ತಾರೆ. ನಟರನ್ನ ಬಿಟ್ಟರು ಅಂತಾರೆ, ನಟಿಯರನ್ನ ವೇಶ್ಯೆಯರು ಅಂತ ಕರೀತಾರೆ. ಸಾಮಾಜಿಕರ ನೈತಿಕರ ತಂತು ಅವರಲ್ಲಿರೋದಿಲ್ಲ ಅಂತ ಹೇಳ್ಬಿಟ್ಟು ಸರಿಯಾಗಿ ಗುರುತಿಸ್ತಾರೆ ಅಂತ ನನಗನ್ನಿಸ್ತಾ ಹೋಯಿತು. ಶ್ರೀಮುಖನ ಬಗ್ಗೆ ಹುಟ್ಟಿದ ತಿರಸ್ಕಾರ ಸಂಗೀತದ ಮೇಲೂ ಹರಕಂತ ಹೋಯಿತು. ನಾನಿನ್ನು ಜೀವನದಲ್ಲಿ ಯಾವತ್ತೂ ಹಾಡಕೂಡ್ದು, ಹಾಡೋದಿಲ್ಲ, ಕಲೆ ಅನ್ನೋ ಒಂದು ಮೋಸದ ಅಧಃಪಥವನ್ನ ಆರಾಧಿಸೋದಿಲ್ಲ ಅಂತ ತೀರ್ಮಾನ ಮಾಡಿದೆ. ಎಂತಹ ಲಹರಿ ಬಂದರೂ ಕೂಡ ಗುನುಗೂಡ್ದು ಅಂತ ನಿರ್ಧರಿಸ್ಕೊಂಡೆ. ಅಕಸ್ಮಾತ್ ಅದೇನಾದರೂ ಮರೆತು ಯಾವುದಾದ್ರೂ ಹಾಡನ್ನ ಗುನುಗಿದ್ರೆ ನನ್ನ ಕೆನ್ನೆಗೆ ನಾನೇನೆ ಪಟಪಟನೆ ಹೊಡ್ಕೊಂಡು ಶಿಕ್ಷಿಸ್ಕೊತಾ ಇದ್ದೆ ಅಂತ ಹೇಳಿ ಚಂದ್ರಿಕೆ ಮಾತು ನಿಲ್ಲಿಸಿದ್ಲು. ನಾನು ಕೇಳಿದೆ, ಸಂಗೀತವನ್ನು ಯಾವಾಗ ಪುನರಾರಂಭ ಮಾಡಿದೆ ಅಂತ. ಆಗ ಆಕೆ ಹೇಳಿದ್ಲು, ಕಾರಾಗೃಹದಿಂದ ಬಿಡುಗಡೆ ಆದಮೇಲೆ ಜೀವನಕ್ಕೊಂದು ದಾರಿ ಬೇಕಲ್ವಾ, ಸಂಗೀತವನ್ನು ಆಶ್ರಯಿಸಿ ಜೀವನ ಮಾಡಕೂಡ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. 2 ವರ್ಷದಲ್ಲಿ ಸಾಲ್ವಪುರದ ರಸಿಕರು ನನ್ನನ್ನು ಮರೆತಿದ್ರು. ಮತ್ತೆ ಹಾಡಿದ್ರೆ ಬರ್ತಿದ್ರೋ ಏನೋ ಗೊತ್ತಿಲ್ಲ, ಅಥವಾ ಶಿಕ್ಷಿತಳು ಅಂತ ಹೇಳ್ಬಿಟ್ಟು ಬರೆದಿದ್ರೂ ಇದ್ದಿರಬಹುದು. ಒಟ್ಟಲ್ಲಿ ಆ ಊರನ್ನೇ ಬಿಟ್ಟೆ. ತಂದೆ ತಾಯಿಯರಿದ್ದ ಬ್ರಹ್ಮಪುರಕ್ಕೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಯಾತ್ರೆ ಹೋಗೋವಳು ಅಂತ ಹೇಳ್ಬಿಟ್ಟು ಒಂದು ಸಾರ್ಥದ ಜೊತೆ ಸೇರಿ ಮಥುರೆಯನ್ನು ತಲುಪಿದೆ. ಕೃಷ್ಣ ಮಂದಿರದ ಸುತ್ತಮುತ್ತ ನನ್ನಂತಹ ಎಷ್ಟೋ ಜನ ಅನಾಥ ಹೆಂಗಸರಿದ್ರು. ಮಂದಿರದಲ್ಲಿ ಮಧ್ಯಾಹ್ನ ದೇವರ ಪ್ರಸಾದ ಅಂದ್ಬಿಟ್ಟು ಒಂದು ಊಟ ಕೊಡ್ತಾ ಇದ್ರು. ಜೀವಂತ ಬದುಕೋಕೆ ಅಷ್ಟು ಸಾಕಾಗ್ತಿತ್ತು. ದಿನ ಇಡೀ ಮಂದಿರದಲ್ಲಿ ಕೃಷ್ಣ ಕಥಾ ಕಾಲಕ್ಷೇಪ ಆಗ್ತಾ ಇತ್ತು. ಸಂಜೆ ಹೊತ್ತಿಗೆ ಭಂಜನೆ ನಡೀತಾ ಇತ್ತು. ಅವನ್ನೆಲ್ಲ ಕೇಳಿಕೊಂಡು ಹೊತ್ತು ಕಳೀತಾ ಇದ್ದೆ. ರಾತ್ರಿ ಭಕ್ತಿಯರಿಗೆ ಅಂತ ಕಟ್ಟಿಸಿರೋ ಧರ್ಮಶಾಲೆಯ ಅಂಗಳದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಈ ಥರ ಸುಮಾರು 4 ತಿಂಗಳು ಕಳೆದೆ. ಮಂದಿರದ ಪೌಳಿಯ ಒಂದು ಮೂಲೆಯಲ್ಲಿ ಹೆಂಗಸರು ಸೇರಿ ಭಜನೆ ಮಾಡ್ತಾ ಇದ್ರು. ನಾನು ಹೋಗಿ ಅವ್ರ ಮಧ್ಯೆ ಕೂರ್ತಾ ಇದ್ದೆ. ಕೃಷ್ಣ ಹಾಡ್ತಿದ್ದ, ಕುಣಿತಿದ್ದ. ವ್ರಜದ ಹೆಣ್ಣು ಗಂಡು, ಹಿರಿಯ ಕಿರಿಯರು, ಬಾಲಕರು, ಶಿಶುಗಳು, ಹಸುಗಳು, ಕರುಗಳು, ನವಿಲು, ಕೋಗಿಲೆ, ಹಾವು, ಕಪ್ಪೆಗಳು ಪ್ರತಿಯೊಂದು ತಮ್ಮನ್ನ ತಾವು ಮರೆತು ತಲ್ಲೀನರಾಗೋ ಹಾಗೆ, ತಲೆದೂಗೋ ಹಾಗೆ ಕೃಷ್ಣ ಕೊಳಲನ್ನ ಬಾರಿಸ್ತಿದ್ದ. ದೇವರುಗಳಲ್ಲೆಲ್ಲ ಕೃಷ್ಣ ಒಬ್ಬನೇ ಸಂಗೀತಗಾರ ಮತ್ತು ನರ್ತಕ. ಶಿವ ಅಪೂರ್ವಕ್ಕೊಮ್ಮೆ ಕುಣಿದ್ರು ಕೂಡ ಅವನದು ವಿನಾಶಕ ಕುಣಿತ. ಸಂಗೀತ ಅಂತೂ ಇಲ್ವೇ ಇಲ್ಲ. ಕೃಷ್ಣನ ಹಾಗೆ ಜೀವನ ಪ್ರೀತಿಯನ್ನು ಉಗಿಸೋ ನರ್ತನ ಗಾಯನಗಳು ಅಲ್ಲಿಲ್ಲ. ಈ ಅಂಶಗಳನ್ನ ಹೆಂಗಸರು ಅಲ್ಲಿ ಹಾಡ್ತಾ ಇದ್ರು. ದ್ವಾರಕೆ ಕಡೆಯಿಂದ ಬಂದಂತಹ ಒಂದು ಗುಂಪು ಹೆಂಗಸರು ಮಾಡಿಕೊಂಡು ವೃತ್ತಾಕಾರದಲ್ಲಿ ಲಾಸ್ಯಪೂರ್ಣವಾಗಿ ಕುಣಿತಾ ಇದ್ರು. ಸಂಗೀತವನ್ನ ರಾಗ ತಾಳ ಶಾಸ್ತ್ರಪೂರ್ಣವಾಗಿ ಕಲ್ತವರಲ್ಲ ಅವರುಗಳು. ಯಾರೋ ಒಬ್ಬ ಅನಾಮಧೇಯ ಕವಿಯ ಕೃಷ್ಣನ ಸಂಗೀತ ಶಕ್ತಿಯನ್ನು ವರ್ಣಿಸಿದ ಗೀತೆಯನ್ನ ಭಾವ ತುಂಬಿ ತುಳುಕೋ ಹಾಗೆ ಸಮೂಹ ಗಾನವನ್ನ ಮಾಡ್ತಾ ಇದ್ರು. ಅದನ್ನ ಕೇಳ್ತಾ ಕೇಳ್ತಾ ಕೃಷ್ಣನಂತ ಚಾರಿತ್ರ್ಯವುಳ್ಳವನು ಹಾಡಿದ್ರೆ ಅಥವಾ ಕುಣಿದ್ರೆ ಕಲೆಗೆ ದಿವ್ಯ ಶಕ್ತಿ ಬರುತ್ತೆ, ನಾನು ಅಂತಹದನ್ನ ಹಾಡಿದ್ರೆ ಕುಂದಿಲ್ಲ ಅಂತ ನನಗನ್ನಿಸ್ತು. ಆ ರಾತ್ರಿ ಅದೇ ಗೀತೆ, ಅದೇ ಧಾಟಿ ಮನಸ್ಸಲ್ಲಿ ಗುನುಗ್ತಾ ಇತ್ತು. ಗುನುವಾಗಲೇ ಮನಸ್ಸು ಅದನ್ನ ಶಾಸ್ತ್ರದ ಹಂದರದಲ್ಲಿ ಸಂಯೋಜನೆ ಮಾಡ್ತಾ ಇತ್ತು. ಮರು ಸಂಜೆ ಅದೇ ಗುಂಪು ಅದೇ ಗೀತೆಯನ್ನು ಹಾಡ್ಕೊಂಡು ಕುಣಿತಿದ್ದಾಗ ನನಗೆ ತಿಳಿದ ಹಾಗೆ ಎದ್ದು ನಿಂತ್ಕೊಂಡು ಹಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೆ. ನನ್ನ ಧ್ವನಿ ಮತ್ತು ಗಾಯನದ ಪ್ರಬುದ್ಧತೆಗೆ ಬೆರಗಾಗಿ ನನ್ನ ರಾಗ ವಿನ್ಯಾಸವನ್ನು ಅನುಸರಿಸಲಾರದೆ
ಇಡೀ ಗುಂಪು ಹಾಡೋದನ್ನು ನಿಲ್ಲಿಸಿ ಕೇಳಕ್ಕೆ ಪ್ರಾರಂಭ ಮಾಡಿತು. ನನ್ನ ತಾಳದ ಹಂದರವೂ ಕೂಡ ಸಂಕೀರ್ಣವಾಗಿದ್ದರಿಂದ ಅದನ್ನು ಅನುಸರಿಸಿ ಕುಣಿಯೋಕ್ಕೂ ತೋಚದೆ ಎಲ್ಲರೂ ಸುಮ್ಮನೆ ನಿಂತುಬಿಟ್ಟಿದ್ರು. ನಾನು ನಡುವೆ ಆಲಾಪ, ತಾನ, ಸ್ವರ ವಿನ್ಯಾಸಗಳನ್ನು ಸೇರಿಸ್ತಾ ನನ್ನದೇ ಧಾಟಿಯಲ್ಲಿ ಬೆಳೆಸ್ತಾ ಹಾಡಿದೆ. ಎಲ್ಲರೂ ಅದನ್ನು ನಿಬ್ಬೆರಗಾಗಿ ನೋಡ್ತಾ ಇದ್ರು, ಕೇಳ್ತಾ ಇದ್ರು. ಆ ದಿನದಿಂದ ಉಳಿದ ಸಮೂಹ ಅಥವಾ ವ್ಯಕ್ತಿಯಿಂದ ಆಗುವಂತಹ ಗಾಯನ ನರ್ತನಗಳ ಜೊತೆಗೆ ನನ್ನದೊಂದು ಇದ್ದೇ ಇರಬೇಕು. ಇಲ್ಲದೇ ಇದ್ರೆ ಸಭಿಕರು ಬಲವಂತ ಮಾಡ್ತಾ ಇದ್ರು. ಕೇಳಲಿಕ್ಕೆ ಮಹಿಳೆಯರಲ್ಲದೆ ಗಂಡಸರು ಕೂಡ ಬರ್ತಾ ಇದ್ರು. ಸಾಮಾನ್ಯರ ಜೊತೆಗೆ ಗಣ್ಯರು ಕೂಡ ಬರ್ತಾ ಇದ್ರು. ನಾನು ಯಾವುದನ್ನು ಗಮನಿಸದೆ ನನ್ನ ಪಾಡಿಗೆ ನಾನು ಹಾಡ್ತಾ ಇದ್ದೆ. ದಿನಕ್ಕೆ ಒಪ್ಪತ್ತು ಮಂದಿರದ ಧರ್ಮನ ತಿಂತಾ ಇದ್ದೆ. ಮಹಿಳೆಯರ ಧರ್ಮಶಾಲೆಯಲ್ಲಿ ಅಂಗಳದಲ್ಲಿ ಮಲಗ್ತಾ ಇದ್ದೆ. ಒಂದಿನ ಕರ್ಣಿಕರ ಹಾಗೆ ಕಾಣ್ತಿದ್ದ ಒಬ್ಬ ವೃದ್ಧರು ನನ್ನ ಹತ್ರ ಬಂದರು. ಜಯಸಿಂಹ ಸಾಮಂತರು ನಿಮ್ಮ ಜೊತೆ ಮಾತಾಡಿ ಬಯಸ್ತಾರೆ, ನನ್ನ ಜೊತೆ ಬನ್ನಿ, ಅವರ ಪ್ರಾಸಾದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ನನಗೆ ಕೋಪ ಉಗ್ಗಿತು, ತಿರಸ್ಕಾರನೂ ಉರಿತು. ಮಥುರೆನೂ ನಗರನೇ ಸಾರ್ವಪುರಕ್ಕಿಂತ ದೊಡ್ಡದು. ಸಾಮಂತರು, ಶ್ರೀಮಂತರು, ರಾಜಬಂಧವರು ಇರೋದ್ರಲ್ಲಿ ಆಶ್ಚರ್ಯ ಇಲ್ಲ ಅನ್ನಿಸ್ತು. ನಾನು ಯಾವ ಸಾಮಂತರ ಪ್ರಸಾದಕ್ಕೂ ಬರೋದಿಲ್ಲ. ಮಂದಿರದ ಪ್ರಸಾದವನ್ನು ತಿಂದು ಮಂದಿರದ ಪ್ರಾಕಾರದಲ್ಲಿ ಮಾತ್ರ ಹಾಡ್ತೀನಿ. ಮಂದಿರ ಅನ್ನೋದು ಯಾರ ಒಡೆತನಕ್ಕೂ ಸೇರಿದ್ದಲ್ವಲ್ಲ ಅಂತ ನಾನಂದೆ. ಆಗ ಆ ವೃದ್ಧರು ಹೇಳಿದ್ರು, ಹಾಗಲ್ಲ, ಅವರು ಕಲಾಭಿಮಾನಿಗಳು, ನಿಮ್ಮ ಸಂಗೀತವನ್ನು ಕೇಳಿ ಮೆಚ್ಚಿದ್ದಾರೆ, ನಿಮ್ಮನ್ನು ಪ್ರೋತ್ಸಾಹಿಸೋದು ಅವರ ಉದ್ದೇಶ ಅಂದರು. ನಾನು ಹೇಳಿದೆ, ನಾನು ಕಲಾವಿದೆ ಅಲ್ಲ, ಸಂಗೀತಗಾರಳಂತೂ ಅಲ್ವೇ ಅಲ್ಲ, ಯಾರ ಪ್ರೋತ್ಸಾಹದ ಅಗತ್ಯನೂ ನನಗಿಲ್ಲ ಅಂತ. ಅವರು ಹೊರಟು ಹೋದರು. ಮರುದಿನ ಬೆಳಗ್ಗೆ ನಾನು ಮಂದಿರದ ಜಗಲಿ ಮೇಲೆ ಕೂತ್ಕೊಂಡಿದ್ದೆ. ಇನ್ನೊಂದು ಜಗಲಿ ಮೇಲೆ ಪ್ರತಿನಿತ್ಯದ ಹಾಗೆ ಸುಮಾರು 30 ಹುಡುಗರು ಒಂದರ ಒಳಗಡೆ ಒಂದರಂತೆ 3 ವೃತ್ತಗಳಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಂಡು ಸಾಮವೇದ ಪಠನ ಮಾಡ್ತಾ ಇದ್ರು. ಅದರ ಉದಾತ್ತ, ಅನುದಾತ್ತ, ಸ್ವರಿತ ಇತ್ಯಾದಿ ಸಂಗೀತಾಂಶಗಳಲ್ಲಿ ನನ್ನ ಮನಸ್ಸು ತಲ್ಲೀನವಾಗಿತ್ತು. ಅರ್ಥವನ್ನು ಮೀರಿದ ಭಾವ ಅವರ ಸಮೂಹ ಪಟ್ಟಣದಲ್ಲಿ ಹೊಮ್ತಾ ಇತ್ತು. ಅಷ್ಟರಲ್ಲಿ ನಾನು ಕೂತಿದ್ದ ಜಗಲಿ ಹತ್ತಿರಕ್ಕೆ ನೆನ್ನೆ ಬಂದಿದ್ದ ವೃದ್ಧರು ಬಂದರು. ಅವರ ಜೊತೆಗೆ ಒಬ್ಬ ವ್ಯಕ್ತಿ ಇದ್ದರು. ಅವರು ಜರಿ ವಸ್ತ್ರವನ್ನು, ರೇಷ್ಮೆಯ ಮೇಲು ವಸ್ತ್ರವನ್ನು ಧರಿಸಿದ್ರು. ಕೈಗೆ ಬೆಳ್ಳಗೆ ಹೊಳೆಯುವಂತಹ ವಜ್ರದುಂಗುರ, ಕಿವಿಗಳಿಗೆ ವಜ್ರದ ಕಡುಕು, ಕೊರಳಿಗೆ ಬಂಗಾರದ ಸರಗಳ, ಸುಮಾರು 35 ವರ್ಷ ಇರಬಹುದಾದ ರಾಜಕಳೆಯ ಸುಹೃದ್ರೂಪಿ ಪುರುಷ ಇದ್ರು. ನಿನ್ನೆ ವೃದ್ಧರು ಹೇಳಿದ ಜಯಸಿಂಹ ಸಾಮಂತರು ಇವರೇ ಇರಬಹುದಾ ಅಂತ ನನಗನ್ನಿಸ್ತು. ಅವರು ನನ್ನ ಹತ್ರ ಬಂದರು, ಅಭಿವಾದನೆ ಮಾಡಿದ್ರು. ಜಯಸಿಂಹ ಅಂತ ನನ್ನ ನಾಮಧೇಯ. ತಮ್ಮ ಜೊತೆ 2 ಮಾತಾಡಬೇಕು ಅಂತ ಬಂದೆ. ಸಾಮಪಟ್ಟಣವಾದ ಮೇಲೆ ಇಲ್ಲೇ ಪೌಳಿಯಲ್ಲಿ ನಿಂತು ಮಾತಾಡಬಹುದು ಅಂತ ಅಂದರು. ನಾನು ಆಗಲಿ ಅಂದೆ. ಅವರು ನನ್ನಿಂದ ಸ್ವಲ್ಪ ದೂರದಲ್ಲಿ ಕಂಬವನ್ನು ಹೊರಕೊಂಡು ಜಗಲಿ ಮೇಲೆ ಅರೆ ಪದ್ಮಾಸನದಲ್ಲಿ ಕೂತ್ಕೊಂಡು ವೇದ ಪಠಣವನ್ನು ಕೇಳತೊಡಗಿದ್ರು. ಅವರ ಕತ್ತು ಮತ್ತು ಬೆರಳುಗಳ ಸೂಕ್ಷ್ಮ ಅನುಸರಣೆಯನ್ನು ನಾನು ಗಮನಿಸಿದೆ. ಈತನಿಗೆ ವೇದ ಜ್ಞಾನವೂ ಇದೆ, ಸಂಗೀತ ಜ್ಞಾನವೂ ಇದೆ ಅನ್ನಿಸ್ತು. ದೇವಸ್ಥಾನಕ್ಕೆ ಹೋಗಿ ಬರೋರೆಲ್ಲ ಅವರನ್ನ ದೂರದಿಂದ ನೋಡಿ ನಿಂತು ಬಾಗಿ ಅಭಿವಾದನೆ ಮಾಡ್ತಾ ಇದ್ರು. ಈತ ತುಂಬ ಗಣ್ಯ ಅಂತ ನನಗಾಗ ಅರ್ಥ ಆಯಿತು. ಪಠಣ ಮುಗಿದ ನಂತರ ಅವರು ಮೇಲಿದ್ರು. ಎಲ್ಲೆಲ್ಲೋ ನಿಂತಿದ್ದ ಜನಗಳು ಬಂದು ಗೌರವ ಸೂಚಕವಾಗಿ ದೂರದಲ್ಲಿ ಸುತ್ತುವರೆದು ನಿಂತರು. ಇಂಥವರು ನನ್ನ ಜೊತೆ ಮಾತಾಡೋಕ್ಕೆ ತಾವೇ ಹುಡುಕೊಂಡು ಬಂದಿರೋದನ್ನ ಕಂಡು ನನ್ನ ಮನಸ್ಸು ತುಂಬಿ ಬಂತು. ಇನ್ನೂ ಹಠ ಮಾಡಿದ್ರೆ ನಾನೇ ಸಣ್ಣವಳಾಗ್ತೀನಿ ಅಂತ ನನಗನ್ನಿಸ್ತು. ದೇವಸ್ಥಾನದ ಪೌಳಿಯಲ್ಲಿ ನಾವಿಬ್ಬರು ನಿಂತು ಮಾತಾಡೋದಕ್ಕೆ ಜನಗಳು ಏಕಾಂತತೆಯನ್ನು ಕೊಡೋದಿಲ್ಲ ಅನ್ನೋದು ನನಗೆ ಅರ್ಥ ಆಗಿತ್ತು. ಕರ್ಣಿಕರನ್ನ ಸನ್ನೆ ಮಾಡಿ ಹತ್ರ ಕರೆದೆ. ಜನಗಳು ಸೇರ್ತಾನೆ ಇದ್ದಾರೆ, ಅವರೆದುರು ಮಾತಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಈಗ ಅರ್ಥ ಆಯಿತು. ಸಾಮಂತರ ಸಜ್ಜನಿಕೆ ಬಹಳ ದೊಡ್ಡದು, ನಾನೇ ಅವರ ಪ್ರಸಾದಕ್ಕೆ ಬರ್ತೀನಿ ಅಂತ ಹೇಳಿದೆ. ಅವರು ಹತ್ರ ಹೋಗಿ ಅವರೊಬ್ಬರಿಗೆ ಮಾತ್ರ ಕೇಳೋ ಹಾಗೆ ಅದನ್ನು ನಿವೇದಿಸಿದ್ರು. ಆಯಿತು ಅಂತ ತಲೆ ಹಾಕ್ಬಿಟ್ಟು ಸಾಮಂತರು ಅಲ್ಲಿಂದ ನಿರ್ಗಮಿಸಿದ್ರು. ಕರ್ಣಿಕರು ನನ್ನನ್ನು ಮೇನೆಯಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋದರು. ಸಂಪ್ರದಾಯದ ಹಾಗೆ ನನ್ನನ್ನು ಪ್ರಾಸಾದದ ಒಳಕೋಟೆಗೆ ಕರೆದೊಯ್ದು ಗಂಧ ಪುಷ್ಪಗಳನ್ನು ಕೊಟ್ಟು ಗೌರವಿಸಿ ಪೀಠದಲ್ಲಿ ಕೂರಿಸಿದ್ರು. ಹೆಚ್ಚು ಕಾಯಿಸದೆ ಸಾಮಂತರು ಅಲ್ಲಿಗೆ ಬಂದರು. ನಾನು ಎದ್ದು ನಿಂತು ಅವರಿಗೆ ಅಭಿವಾದಿಸಿದೆ. ನನ್ನ ಪೀಠ ಅವರಿಗೆ ಹತ್ತಿರದಲ್ಲೇ ಇತ್ತು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವರು
ಸುತ್ತು ಬಳಸು ಮಾತಾಡದೆ ನೇರವಾಗಿ ಪ್ರಸ್ತಾಪನೆ ಮಾಡಿದ್ರು. ಸಾಲ್ವಪುರದ ಇಂದ್ರಗುಪ್ತ ಶ್ರೀಮಂತರ ಪ್ರಾಸಾದದಲ್ಲಿ ನಿಮ್ಮ ಸಂಗೀತವನ್ನು ಕೇಳಿದ್ದೆ. ಮತ್ತೆ 4 ಸಲ ಕೇಳಬೇಕು ಅನ್ನೋಷ್ಟು ಆಸೆ ಇತ್ತು. ಕಾರ್ಯಭಾರದಿಂದ ಮರುದಿನ ಹೊರಡಬೇಕಾಗಿತ್ತು. ಕಳೆದ ವರ್ಷ ಸಾಲ್ವಪುರದಿಂದ ಬಂದಿದ್ದ ಒಬ್ಬರು ನಿಮಗೆ ಆಗಿದ್ದ ಶಿಕ್ಷೆಯ ಸಂಗತಿಯನ್ನು ಹೇಳಿದ್ರು. ಅಲ್ಲಿಯ ಧರ್ಮಾಧಿಕಾರಿಗಳು ನೀತಿ ಧರ್ಮಗಳ ಅತಿ ನಿಷ್ಠುರ ಅನ್ಯಾಯ ಮಾಡ್ತಾರೆ ಅಂತ ಮೊದಲಿಂದಲೂ ನನಗೆ ಗೊತ್ತಿತ್ತು. ಕೆಲವರು ರಸಿಕರಾದರೂ ನಿಮಗೆ ಸಹಾಯ ಮಾಡಬಹುದಿತ್ತು. ಸಂಗೀತವನ್ನು ಕಾರಾಗೃಹದಲ್ಲಿಟ್ಟು ಆ ರಾಜ್ಯ ತನ್ನ ವಿಕಸನವನ್ನು ತಾನೇ ಹಾಳು ಮಾಡಿಕೊಳ್ತು. ನಮ್ಮ ಮಂದಿರದ ಬೌಳಿಯಲ್ಲಿ ಒಬ್ಬ ಹೆಂಗಸರು ಮನಮುಟ್ಟು ಹಾಗೆ ಪ್ರೌಢಜ್ಞಾನದಿಂದ ಹಾಡ್ತಾರೆ ಅಂತ ನಮ್ಮ ಕರ್ಣಿಕರು ಹೇಳಿದ್ರು. 4 ದಿನದ ಹಿಂದೆ ನಾನೇ ಸ್ವತಃ ಬಂದು ಕೇಳಿದೆ. ನೀವೇ ಅವರು ಅಂತ ನನಗೆ ತಟ್ಟನೆ ಗುರುತು ಹತ್ತು. ನೀವು ದೇವಸ್ಥಾನದಲ್ಲಿ ಮಾತ್ರ ಹಾಡ್ತಾ ಇರೋದು. ನಿಮ್ಮ ಯೋಗಿನಿಯಂತಹ ವೇಷ, ನಮ್ಮ ಕರ್ಣಿಕರಿಗೆ ನೀವು ಕೊಟ್ಟ ಉತ್ತರಗಳಿಂದ ನಿಮ್ಮ ಮನಸ್ಥಿತಿ ನಮಗೆ ಅರ್ಥ ಆಗತ್ತೆ. ಕೃಷ್ಣಸ್ತುತಿಯೊಂದೇ ಸಂಗೀತದ ಗುರಿ ಅನ್ನೋ ಒಂದು ನಿಮ್ಮ ನಿಷ್ಠೆಯನ್ನು ನಾವು ಒಪ್ಕೋತೀವಿ. ಆದರೆ ಗಾಯಕರಿಗೆ ಮಳೆ, ಗಾಳಿ, ಶೀತ, ಉಷ್ಣಗಳಿಂದ ರಕ್ಷಣೆ ಕೊಡೋಕ್ಕೆ ಒಂದು ಮನೆ ಬೇಕು. ಗಂಟಲನ್ನು ಹದವಾಗಿಡೋಕ್ಕೆ ಆಹಾರ ಬೇಕು. ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಶಾಂತ ವಾತಾವರಣ ಬೇಕು. ಇತರ ಜಂಜಡಗಳಿಂದ ಬಿಡುವು ಬೇಕು. ಸದ್ದು ಗದ್ದಲ ಇಲ್ಲದ ನಗರದ ಹೊರವಲಯದಲ್ಲಿ ಶಾಂತವಾಗಿ ಹರಿಯುವಂತಹ ಯಮುನೆ ಕಡೆಗೆ ಬಾಗಿಲಿರುವಂತಹ ಒಂದು ಮನೆ ನಮ್ಮದು ಇದೆ. ನೀವು ಅಲ್ಲಿರಿ. ಒಬ್ಬ ಸೇವಕಿಯನ್ನು ನಿಮಗೆ ಕೊಡ್ತೀನಿ. ಪ್ರತಿ ತಿಂಗಳು 50 ನಿಷ್ಕ ಸಂದಾಯ ಆಗೋ ಹಾಗೆ ವ್ಯವಸ್ಥೆ ಮಾಡ್ತೀನಿ. ನೀವು ಸಂಗೀತ ಸಾಧನೆ ಮಾಡಿ ದೇವಸ್ಥಾನದಲ್ಲಿ ಹಾಡಿ. ಮನೆಯಲ್ಲಿ ಕೂಡ ಯಾರಾದರೂ ಕೇಳೋ ರಸಿಕರಿಗೆ ನಿಮಗೆ ಹಾಡೋ ಮನಸ್ಸಿದ್ರೆ ಹಾಡಿ, ಇಲ್ಲಾಂದರೆ ಬೇಡಿ ಅಂತ ಹೇಳಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.